ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಅವರು. ಎದಕ್ಕಪ್ಪ ಅಂತಂದರೆ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಹೇಳಿರುವಂತಹ ಹೇಳಿಕೆಗಳನ್ನು ತಿರುಚಿ ಹಾಕಕತ್ತಾರ. ಸೋಷಿಯಲ್ ಮೀಡಿಯಾದಲ್ಲಿ ಅದು ತುಂಬ ಅಂದರೆ ತುಂಬ ವೈರಲ್ ಆಗಕತ್ತದ. ಇದರಿಂದಾಗಿ ನಾನು ಹೇಳಿರೋದೊಂದು ಇದು ಆಗ್ತಿರೋದೇ ಒಂದಲ್ಲ ಅಂಥೇಳಿ ತುಂಬ ಹಿಂಸೆ ಆಗ್ತಿದೆ ನನಗೆ ಮಾನಸಿಕವಾಗಿ ಅಂಥೇಳಿ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ನಮ್ಮ ತಂದೆ 350 ಚಿತ್ರಗಳಲ್ಲಿ ನಟಿಸಿದ್ರು, ಅವ್ರಿಗೆ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರು, ಅದೇ ಥರ ನನಗೂ ಕೂಡ ಪ್ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ನಮ್ಮ ಅಪ್ಪ ಅವರಿಂದ ನನಗೆ ಬಂದಿರೋದು ನೇರವಾಗಿ ಮಾತಾಡೋದು, ಅದೊಂದು ಬಂದ್ಬಿಟ್ಟಿದೆ ನನಗೆ. ಆಮೇಲೆ ಈಗ ನೀವೆಷ್ಟು ಪ್ರೀತಿ ಕೊಟ್ಟಿದ್ರೋ ಆ ಒಂದು ಪ್ರೀತಿನ ಕೂಡ ನನಗೂ ಕೂಡ ಕೊಡಕತ್ತಿದ್ದೀರಾ. ನಾನು ಎಲ್ಲೇ ಹೋದರೂ ಕೂಡ ನನ್ನ ಗುರ್ತಿಸ್ತಿದ್ದೀರಾ ನೀವೆಲ್ಲರೂ, ನನಗೆ ಅದಕ್ಕೆ ತುಂಬ ಖುಷಿ ಇದೆ ಅಂತ ಹೇಳಿ ಅವರು ಹಾಕ್ಕೊಂಡಿದ್ದಾರೆ. ಆಮೇಲೆ ಹೇಳಿದ್ದಾರೆ ಏನಪ್ಪ ಅಂದರೆ, ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದಾಗಲಿ, ಅವರ ವರ್ತನೆ ಆಗಲಿ, ಅವರ ಭಾವನೆಗಳಿಗೆ ಧಕ್ಕೆ ತರೋದಾಗಲಿ ಆ ಥರ ಇಲ್ಲಿವರೆಗೂ ಕೂಡ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಇವಾಗೂ ಕೂಡ ಮಾತಾಡೇ ಇಲ್ಲ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಈ ಥರ ಅಂತ ಹೇಳಿ ಬರ್ಕೊಂಡು ಅವರು ಪೋಸ್ಟನ್ನು ಬಿಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಈ ಥರ ಮಾಡಲ್ಲ, ಬಟ್ ನನಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ನನಗೆ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶ ಸಿಕ್ಕಿದೆ. ನಾನು ಸಿನಿಮಾಗಳಲ್ಲಿ ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಇವಾಗ ಮಾಡಕತ್ತೀನಿ ಸಿನಿಮಾಗಳನ್ನು. ಆ ಒಂದು ಸಿನಿಮಾಗಳ ಮುಖಾಂತರ ನಾನು ನಿಮ್ಮ ಮುಂದೆ ಹೊಸವನಾಗಿ ಬರ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ ಅವರು, ಅಂದರೆ ಬರ್ಕೊಂಡಿದ್ದಾರೆ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.